ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ತಾಲೂಕಿನ ಕಾಕತಿಯ ಕಿಲ್ಲಾ ಗಲ್ಲಿಯಲ್ಲಿ ಇರುವಂತಹ ಅಜ್ಜಿ ಶಾಂತಾ ಜೂರಲ್ಲಿ ಮನೆ ಹಾಗೂ 1 ಗುಂಟೆ ಜಾಗವನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿ ವಂಚಿಸಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಕತಿ ಪಂಚಾಯಿತಿ ಅಧಿಕಾರಿಗಳು ಅಜ್ಜಿಯನ್ನ ಕರೆದು ವಿಚಾರಣೆ ನಡೆಸಿದ ಪ್ರಕರಣ ಮುಚ್ಚಿ ಹಾಕುವ ಹುನ್ನಾರ ನಡೆಸಿದ್ದಾರೆ ಎನ್ನುವ ಆರೋಪ ಅಜ್ಜಿ ಶಾಂತಾ ಜೋರ್ಲೆ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿ ದಾಖಲೆ ಪ್ರಕಾರ 127 ಬಾರ್ ಸರ್ವೆಯಲ್ಲಿ 2010ರಲ್ಲಿ ಸದಾಶಿವ ಪೋಳ ಎನ್ನುವವರಿಗೆ ಮಾರಾಟ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಆದರೆ ಇದೇ ಸರ್ವೆ ನಂಬರ್ ಅರ್ಜಿಯಲ್ಲಿ 2020ರಲ್ಲಿ ಶಾಂತಾ ಜೂರಲ್ಲಿ ಅವರು ರೂಪ್ ಸಿಂಗ್ ರಾಠೋಡ್ ಎನ್ನುವರಿಗೆ ಮಾರಾಟ ಮಾಡಿದ್ದಾರೆ ಎನ್ನುವ ಖರೀದಿ ಪತ್ರ ದಾಖಲೆ ಸಿಕ್ಕಿದೆ. ಒಮ್ಮೆ ಅಜ್ಜಿ ಮಾರಾಟ ಮಾಡಿದ್ರೆ 2ನೇ ಬಾರಿಗೆ ಮಾರಾಟ ಮಾಡಲು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆ ಅಜ್ಜಿಯದ್ದಾಗಿದೆ. 2ನೇ ಬಾರಿ ಖರೀದಿಯಾದ ಪತ್ರದಲ್ಲಿ ಹೆಸರು ಅಜ್ಜಿಯದ್ದು, ಆದರೆ ಫೋಟೋ ಬದಲಿಯಾಗಿದ್ದು ಯಾಕೆ? ಒಂದೇ ಆಸ್ತಿಯಲ್ಲಿ 2 ಬಾರಿ ಮಾರಾಟ ಮಾಡಿದ್ದಾರೆ ಎನ್ನುವ ಕಾಕತಿ ಪಂಚಾಯಿತಿ ಅಧಿಕಾರಿಗಳು ಅಜ್ಜಿಯನ್ನ ವಿಚಾರಣೆಗೆ ಕರೆಯದೆ ತರಾತುರಿಯಲ್ಲಿ ನಿರ್ಧಾರ ಮಾಡಿದ್ದು ಎಷ್ಟು ಸರಿ? ನನಗೆ ಕರೆದು ವಿಚಾರಣೆ ನಡೆಸಲಿ ಎಂದು ಅಜ್ಜಿ ಕಾಕತಿ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಪ್ರಕರಣದ ಹಿನ್ನೆಲೆ: ಮುಪ್ಪಿನ ವಯಸ್ಸಲ್ಲಿ ಆಸರಿಯಾಗಬೇಕಾಗಿದ್ದ ಮಕ್ಕಳು ಇಲ್ಲ, ಮೊಮ್ಮಕ್ಕಳು ಇಲ್ಲ. ಗಂಡನನ್ನು ಕಳೆದುಕೊಂಡಿರುವ ಅಜ್ಜಿ ತಾನು ಸಂಪಾದನೆ ಮಾಡಿದ ಹಣದಿಂದ 2 ಗುಂಟೆ ಜಾಗ ಪಡೆದು 1 ಗುಂಟೆಯಲ್ಲಿ ಮನೆ ನಿರ್ಮಾಣ ಮಾಡಿದ್ದಾಳೆ. ಆ ಮನೆ ಹಾಗೂ ಜಾಗವನ್ನ ಅಜ್ಜಿಗೆ ಮೋಸ ಮಾಡಿ ತನ್ನ ಹೆಸರಿಗೆ ಬರೆಸಿಕೊಂಡು ಮಠ ಸೇರುವಂತೆ ಮಾಡಿದ ಖದೀಮನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ವೃದ್ಧೆ ಶಾಂತಾ ಸುದ್ದಿಗಾರರ ಮುಂದೆ ಕಣ್ಣೀರು ಹಾಕಿ ಬೇಡಿಕೊಂಡಿದ್ದಾಳೆ. ಗೋವಿಂದ ತಳವಾರ್ ಎಂಬ ವ್ಯಕ್ತಿ ನನಗೆ ಮೋಸ ಮಾಡಿ ನನ್ನ ಮನೆಯನ್ನ ಕಬ್ಜಾ ಮಾಡಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ದಾನೆ. ಕಾಕತಿಯ ಗಿಲ್ಲಾ ಗಲಿಯಲ್ಲಿ ಇರುವಂತಹ 1 ಗುಂಟೆಯ ಜಾಗದಲ್ಲಿ ಇರುವ ಮನೆಯ ತೆರಿಗೆ ತುಂಬಿಲ್ಲ ಎಂದಿದ್ದ ಗೋವಿಂದ ಅಜ್ಜಿಯ ಕರೆತುಂಬಲು ಕೊಟ್ಟಾಗ ಆ ದಾಖಲೆಯನ್ನ ಇಟ್ಟುಕೊಂಡು ಮೋಸ ಮಾಡಿದ್ದಾನೆ ಎಂದರು. ಒಂದು ದಿನದಲ್ಲಿ ಕಾಕತಿಯ ಪಂಚಾಯಿತಿಯ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿಗಳ ಬೆಲೆ ಬಾಳುವ ಮನೆ ಹಾಗೂ 1 ಗುಂಟೆ ಖಾಲಿ ಜಾಗವನ್ನ ಮೋಸದಿಂದ ಬರೆದುಕೊಟ್ಟಿದ್ದಾರೆ. ಈಗ ನನಗೆ ಯಾರೂ ಇಲ್ಲ. ಹುಬ್ಬಳ್ಳಿಯ ಸಿದ್ದಾರೂಢಮ್ಮ ಮಠದಲ್ಲಿ ಇದ್ದೀನಿ. ನನಗೆ ಸುಮಾರು 6 ಲಕ್ಷದ ಚೆಕ್ ಕೊಟ್ಟಿರುವ ಗೋವಿಂದ್ ಅದರಲ್ಲಿ ಹಣ ಇಲ್ಲ. ನನಗೆ ಬೀದಿಗೆ ತಂದಿರುವ ಅವನಿಗೆ ನನಗೆ ನನ್ನ ಮನೆ ಕೊಡಿಸಿ ಎಂದು ಅಜ್ಜಿ ಸುದ್ದಿಗಾರರ ಮುಂದೆ ಕಣ್ಣೀರು ಹಾಕಿ ಬೇಡಿಕೊಂಡಿದ್ದಾರೆ. ಪೈಲಾ ರೀ ನಾವು ಮನ್ಯಾಗಿದ್ದು ರೀ ಟ್ಯಾಕ್ಸ್ ತುಂಬತಂತೇಳಿ ಗೋವಿಂದ ತಳವಾರ ನಾನು ಕಾಗದ ಪತ್ರ ಎಲ್ಲ ಇಸ್ಕೊಂಡ್ರಿ. ಇಸ್ಕೊಂಡ ಆಟ್ರು ಹಾಕ್ಬೇಕು, ಇಟ್ರು ಹಾಕ್ಬೇಕು, ದಿಲ್ಲಿಗೆ ಹೋಗಿ ಹಾಕ್ಬೇಕು, ಅಲ್ಲಿ ಹೋಗಿ ಹಾಕ್ಬೇಕು, ಅಲ್ಲಿ ಖರೀದಿ ಮಾಡ್ಕೊಂಡಾರ, ಇಲ್ಲಿ ಖರೀದಿ ಮಾಡ್ಕೊಂಡಾರ ಅಂತ ಹೇಳಿ ರೊಕ್ಕ ಇಸ್ಕೊಂಬಂದು ಸಾಲ ಮಾಡಿ ತಂದು ಕೊಟ್ಟಿನ್ರಿ. 5,60,000 ಕೊಟ್ಟಿನಿ. ಅದ್ರ ಮೇಲೆ ಯಾರು ಸಾಲ ಕೊಡಲಿಲ್ಲ, ಬಿಟ್ಟಿನ್ರಿ. ನನ್ನ ಸಾಲಗಾರಿಗೆ ಅಂಜಿ ಅವ್ರಿಗೆ ಅಂಜಿ ಕ್ಯಾಸ್ ನಾ ಬಿಟ್ಟು ಹಾದಿನ್ರಿ. ಬಿಟ್ಟು ನಾ ಆ ಕಡೆ ಹೋದ ಕೂಡಲೇ ಈ ರಾಠೋಡ್ ಕೊಟ್ಟ ಅವನ ಕಡೆ 20 ಲಕ್ಷ ರೂಪಾಯಿ ರಾಠೋಡ್ ಕೊಟ್ಟು ಇಸ್ಕೊಂಡಿದ್ರಿ ರೊಕ್ಕ. ಅವ ಕಾಗದ ಒರಿಜಿನಲ್ ಕಾಗದ ಅಲ್ಲಿ ಇಟ್ಟಿದ್ರಿ ಅವನಂತೆಕ್ಕೆ. ಹಿಂದಿಂದ ಒಂದಿನ ನನಗೆ ಅವ್ನು ಹೇಳಿದ್ರಿ ರಾಠೋಡ್, ಹೇಳ ಅಮ್ಮ ನಮ್ಮ ಅಂತೆಕ್ದವ್ರಿ ಕಾಗದ ಪತ್ರ ದಿಲ್ಲಿಯಾಗಿಲ್ಲ, ನಾನು ಅಂತೆಕ್ದಾವತ್ತು ಅಂದು ಸುಳ್ಳು ಮಾತಾಡಿದ್ರಿ ನನಗೆ. ಅನ್ನ ಅವಾಗ ರಿಕ್ ಹಾಕಿದ್ವಿ. ರಿಕ್ ಹಾಕನ ಅವ್ರು ರಾಠೋಡ್ ನಾನು ಕಾಗದ ಪತ್ರ ನನಗೆ ಕೊಟ್ರಿ. ಕೊಡೋಣ. ಮತ್ತು ಇವ್ರ ಈಗ ಮನ್ಯಾಗ ಬಾಡಿಗೆ ಇಟ್ಟಿದಾರೆ. 16 ವರ್ಷ ದಿನ ಆತ್ರಿ. ನನಗೆ 1 ರೂಪಾಯಿ ಬಾಡಿಗೆನೂ ಕೊಡೋರು, ಮನೆ ಸನಿಯಕ್ಕೆ ಬರ್ಕೊಡೋರು. ಪಂಚಾಯತಿ ಅವ್ರು ಅವ್ರ ಹೆಸರು ಮೇಲೆ ಮಾಡಿದಾರೆ ರೊಕ್ಕ ತಿಂದು. ಪಂಚಾಯತಿ ಅವ್ರು ಉತ್ತಾರ ಬೇಡಕ್ಕೆ ಹೋದ್ರೆ ಉತ್ತಾರ ಕೊಡುವಾರ. ನಾ ಇಲ್ಲ ಅವ್ರ ಹೆಸರು ಮೇಲೆ ಹೆಂಗೆ ಏರಿಸಿರಿ ಇವ್ರ? 1 ದಿನದಾಗ ಏರ್ಸಿದಾರ್ರಿ. ಇಂದು ಏರ್ಸಿದಾರು, ನಾಳೆ ಹರಿವತ್ತು ಉತ್ತಾರ ಬೇಡಕ್ಕೆ ಹೋಗಿದ್ದಾನೆ. ನಾನು ಬೇದ ಕಳಿಸಿಬಿಟ್ರಿ ಎಲ್ಲರೂ. ಪಂಚಾಯತಿ ಸನಿಯಕ್ಕೆ ಬರಬೇಡ್ನಿ ಅಂತಾರೆ ನನಗೆ. 2 ಗುಂಟೆ ಜಾಗ ಐತ್ರಿ. 1 ಗುಂಟೆದಾಗ ಮನೆ ಕಟ್ಟಿದ್ದೀನಿ ರೀ. ಸಿಲಾಪಿಂದ ಮನೆ ಐತ್ರಿ. 2 ಬೆಡ್ರೂಮ್ ಐತ್ರಿ, 1 ಹಾಲ, 1 ಕಿಚನ್ ಐತ್ರಿ. 16 ವರ್ಷ ಆತ್ರಿ ಮನೆ ಬಿಟ್ಟನ. ಮೊದಲು ಜಾಗ ತೊಗೊಂಡು ಕಟ್ಟಿದ್ದೇವ್ರಿ. ನಾವು 90 ಲಕ್ಷಕ್ಕೆ ತೊಗೊಂಡಿದ್ದೀವ್ರಿ. ಇಲ್ಲೇ ಅದಾರೆ ಅವರು 90,000ಕ್ಕೆ ರೀ. 45,000ಕ್ಕೆ ಗುಂಟ ತೊಗೊಂಡಿದ್ದೀವ್ರಿ. ನಾವು ತೊಗೊಂಡು ಬಿಟ್ಟು 1 ವರ್ಷ ಮೇಲೆ ಮನೆ ಕಟ್ಟಿದನ್ ರೀ. 2 ಗುಂಟೆ ಅದ ರೀ. ಸಿದ್ದೇಶ್ವರ ಗುಡಿ ಅಂತ ಕಾಲಿ ಅಡಿಕೆ ಫ್ಯಾಕ್ಟ್ರಿ ಐತ್ರಿ. ಅದ್ರ ಅಂತ್ಯಕ್ಕನೆ ಮ್ಯಾಲೆ ಐತ್ರಿ. ಕಾಕ್ತಿರಿ. ಹ್ಞೂ ರೀ. ಪಂಚಾಯತಿ ಅವ್ರು ಒಟ್ಟು ಸನಿಯಕ್ಕೆ ಬರ್ಕೊಡುವಾರ. ನನ್ನ ಅವ್ರು ತಿಂದಾರ, ರೊಕ್ಕ ತಿಂದಾರ್ರಿ. ಅವ್ರ ಹೆಸರು ಮೇಲೆ ಏರಿಸ್ಕೊಟ್ಟದಾರ್ರಿ. 1 ದಿನದಾಗ ಉತ್ತಾರ. 1 ದಿನದಾಗ ಅವ್ರ ಹೆಸರಲ್ಲಿ ಮಾಡಿಕೊಟ್ಟಾರ್ರಿ ಉತ್ತಾರ. ಮರನೇ ದಿನ ನಾ ಕೇಳಕ್ಕೆ ಹೋಗಿದ್ದೀನಿ ರೀ. ನಿನ್ನೆ ಅವ್ರ ಹೆಸರಲ್ಲಿ ಏರೈತಿ, ನಿನ್ನ ಹೆಸರಲ್ಲಿ ಕೊಡಕ್ಕೆ ಬರಂಗಿಲ್ಲ ಅಂದ್ರೆ ಯಾಂಬಲ್ರಿ ಏನು ಮಾಡಿದಾರ ಅದು ನನಗೆ ಗೊತ್ತಿಲ್ಲ ರೀ. ನಾನು ಒಟ್ಟು ಯಾತಕ್ಕೂ ಕರೆದೇ ಇಲ್ಲ ಅವ್ರ. ನಾ ಯಾತಕ್ಕೂ ಹೋಗಿಲ್ಲ. ನಾ ಎಲ್ಲೂ ಸಹ್ಯೂ ಮಾಡಿಲ್ಲ. ಯಾರ ಸನಿಕೂ ನಾ ಹೋಗಿಲ್ಲ. ನಾನು ಕರೆದಿಲ್ಲ. ನನಗೆ ಅಂಜಿಕೆ ಹಾಕಿಬಿಡ. ನಾನು ಅಂಜಿ ಹೋಗಿ ಮಠ ತಿರುಗಾಡಿ ಹತ್ತದನ್ರಿ. ನಾ ಮನೆ ಬಿಟ್ರಿ 15-14 ವರ್ಷ ಮ್ಯಾಲೆ ಆತ್ರಿ. ಹ್ಞೂ ಅಂಜಿಕೆ ಹಾಕಿರ ಬಿಟ್ಟು ಹೋಗಿದ್ದನ್ನು ಕೊಲ್ತಾನೆ ಅನ್ನಕತ್ರಿ. ಅಣ್ಣನ ಬಿಟ್ಟು ಹೋಗಿಬಿಟ್ಟೇನ್ರಿ. ನಾನು ಹಿಂದೆ ಯಾರೂ ಇಲ್ಲ. ನಾ ಹಿಂಗೆ ಭಿಕ್ಷಾ ಬೇಡ್ಕೊಂತ ರೈಲ್ವೆ ಸ್ಟೇಷನ್ದಾಗ ಹೋಗೋಣ. ಹುಡುಗ ಸಿಕ್ಕಿದ್ರಿ ನನಗೆ. ಆ ಹುಡುಗ ಎಲ್ಲ ಮಾಡಕತ್ತಲ್ರಿ ಈಗ. ಏನ್ರಿ ಅದು ಯಾವಾಗ ಮಾಡ್ಕೊಂಡಾರ ಯಾಂಬಲ್ರಿ ನನಗೆ ಗೊತ್ತಿಲ್ಲ ರೀ. ಅದು
ನನಗೆ ಹಿಂದಿಂದ ಅಲ್ಲಿ ಪಂಚಾಯತ್ಯಾಗ ಉತ್ತರ ಬೇಡಕ್ಕೆ ಹೋಗೋಣ ಗೊತ್ತಾತ್ರ ನಂಗೆ. ನಾ ರೀ ಇವು ಕಾಗದ ಪತ್ರ ಸಿಕ್ಕ ಬೆಳಕ್ಕೆ ಹೋಗೀನಿ ಅಲ್ಲಿ. ಅವ್ರ ಹೆಸರಲ್ಲೇ ಏರಿದ ಬೆಳಕ ಈಗ 13 ವರ್ಷದ ಹಿಂದ್ರಿ ಉತ್ತಾರ ಬೇಡಕ್ಕೆ ಹೋಗಿನ್ರಿ. ನಾ ತುಂಬಿದಾನಿಲ್ಲ ಟ್ಯಾಕ್ಸ್ ನೋಡ್ಬೇಕಂತ ಹೇಳಿ ಅಂದ ಹಿಂದೆ ಅವನ ಹೆಸರಲ್ಲೇ ಹೆಚ್ಚಿದಾರು. ನಾಳೆ ಹರಿವತ್ತು ನಾ ಬೇಡಕ್ಕೆ ಹೋಗಿದ್ದೀನಿ ರೀ. ನಿನ್ನೆ ಅವ್ರ ಹೆಸರಲ್ಲೇ ಆಗೈತಿ, ನಿಂಗೆ ಕೊಡೋದು ನಾವು ಉತ್ತಾರ ಹೋಗಿ ನಡಿ ಅಂದ್ರೆ ನಂಗೆ ಎಲ್ಲ ರೊಕ್ಕ ತಿಂದಾರೆ ಅವ್ರ. ನಾ ಎಲ್ಲಿ ಕೊಡಲಿ? ನೀನು ಕೊಡಿ 2 ಲಕ್ಷ ರೂಪಾಯಿ ನೀನು ಉತ್ತಾರ ಕೊಡ್ತೇವೆ ಅಂದರು. ನಾ ಎಲ್ಲಿ 2 ಲಕ್ಷ ತಂದು ಕೊಡ್ಲಿ ಅವ್ರಿಗೆ. ಯಾರ್ರೀ? ಯಾರ್ರೀ? ರಾಠೋಡ್ ನಮಗೇನು ಪರಿಚಯ ಇಲ್ರಿ. ಅವ್ರ ಅವಾಗ ಚೆಕ್ ಕೊಟ್ಟ ಅವ್ಗೆ ಪರಿಚಯ ರೀ. ಅವ್ನು ಕೊಟ್ಟಿದ್ದ ಅವ್ನು ಕಾಗದ ಅವ್ನು ಕೊಟ್ಟು ಇಸ್ಕೊಂಡಿದ್ರಿ ಅವ್ನು. ಹಾಂ, ನಾವು ರಿಕ್ ಹಾಕಾನ ರೀ ನಮ್ಮ ಕಡೆ ಅದಾವಂತ ವಕೀಲ್ ಅಂತ ಹೇಳ್ತಿದ್ದೀವಿ. ನಮಗೆ ಇವು ಚೆಕ್ ಕೊಟ್ಟ ಗೋವಿಂದ್ರಿ ತಳವಾರ. ನಮಗೇನಾಗಬೇಕಪ್ಪ, ನನಗೆ ಮಾಡಿ ಕೊಡ್ತೀನಿ ನಿಂದು ಅಂಥೇಳಿ ಟ್ಯಾಕ್ಸ್ ತುಂಬಿ ಬಾರಪ್ಪ, ನನಗೆ ಗೊತ್ತಾಗೋದಿಲ್ಲ ಅಂಥೇಳಿ ಅವ್ನ ಕೈಯಾಗ ಕೊಡೋಣ. ಖರೀದಿ ಕಾಗದಾನು ಕೊಡು, ಎಲ್ಲ ಬೇಡ್ತಾರೆ ಅಲ್ಲಿ ತುಂಬಾಕ್ಬೇಕಂಥೇಳಿ ನನಗೆ ಹಿಂಗೆ ಮಾಡಿ ಇಸ್ಕೊಂಡು 16 ವರ್ಷ ನಾನು ಎಡ್ತಾಕಿದ್ದೀನಿ. ಮನೆಗೆ ಹೋಗೋಣ ಕವ ಮೇಯ್ ಮೇಲೆ ಬರೋದು, ಬಡಿಯಕ್ಕೆ ಬಂದವ್ರಿಗೆ ಎಲ್ಲರೂ ಮಕ್ಕಳ ಹೆಂಡತಿ ಅವ. ನನಗೆ ಅಟ್ಟಿಟ್ಟ ಕಾಡಿಲ್ರಿಪ್ಪ, ನನ್ನ ಅಟ್ಟಿಟ್ಟ ನನ್ನ ಕನಸು ಮಾಡಿಲ್ಲ. ಏನ್ರಿ ಈಗ 2 ಲಕ್ಷ ರೂಪಾಯಿ ಕೊಡ, ಅಲ್ಲಿ ಜಿಲ್ಲೆಯಾಗ ನಿನ್ನ ಕಾಗದ ಅದಾವ, ಕಾಗದ ಹೋಗಿ ತೊಗೊಂಬರ್ತಾನೆ. ಇವ್ನು ತಗೋ ಮತ್ತು ಈಗ ಇಸದ್ ಕೊಡಿ ಯಾರಂತ ಕರೆ ನಾಳೆಗೆ ನೀವು ಬಂದು ಚೆಕ್ ಮುಗಿಸ್ಕೊಡ್ತಾನ ಅಂತ ನಾ ಬೇರೆದವ್ರಂತ 2 ಲಕ್ಷ ರೂಪಾಯಿ ಅಲ್ಲೇ ಇಸದ ಅವ್ರಿಗೆ ಚೆಕ್ ತೋರಿಸಿ ನಾ ಅವ್ರಿಗೂ ತೋರಿಸ್ಬೇಡ ನಿನ್ನ ಇಟ್ಕೊ 60 ಬಂದು ರೊಕ್ಕ ತೆಗಿಸ್ಕೊಡ್ತಾನೆ ಅಂತ ಅವ್ನು ಗೈಪ. ಹಾಂ, ಅವು ಹೋದು ರೀ. ಪೊಲೀಸ್ ಸ್ಟೇಷನ್ಗೆ ಹೋಗಿನ್ರಿ 4 ಸಲ. ಅವ್ರೇನು ಹ್ಞೂ ಅಂದರು, ಮಾಡ್ತಾ ಹೋಗಮ್ಮ ಅಂದರು, ಗಪ್ಪ ಅಂದ್ರಿ. 4 ಸಲ ಹೋಗಿ ಎಡ್ತಾಕ ಸಾಕಾಗಿಬಿಟ್ಟೇನ್ರಿ. ಎಲ್ಲಿಯೂ ಯಾರು ನನಗೆ ಇದನ್ನು ಮಾಡಕ್ಕೆ ತಯಾರಿಲ್ಲ. ಎಲ್ಲ ಅವ್ರಂತ ರೊಕ್ಕ ಕೊಟ್ಟು ಎಲ್ಲ ಮಾಡ್ಕೊಂಡಾರ್ರಿ ಜಾಗ ಅವ್ರ. ಮತ್ತು ನಾ ಎಲ್ಲಿಯೂ ಕೊಡ್ಲೇಪ ರೊಕ್ಕ. ಇಟ್ಟ ಸಾಲ ತೆಗೆದು ಕೊಡ್ಬೇಕು ರಗಡಾಗಿತ್ತು ನನಗೆ. ಏನ್ರಿ? ನಾವು ಒಬ್ಬಾಕಿನ ರೀ, ಯಾರು ಇಲ್ರಿ ನನಗೆ, ಯಾರು ಇಲ್ರಿ. ನಾವು ಇಬ್ಬರೇ ಇದ್ದೀವ್ರಿ ಗಂಡ ಐತಿ. ಅವ್ರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತರಿ. ಸಾಯನ ಅಂದ್ರೆ ನನಗೆ ಇನ್ನು ಮನೆ ಒಂದು 2-3 ತಿಂಗಳಿಗೆ ಅಂದ್ರೆ ಹಿಂಗೆ ಹತ್ತಿ ಬಿಟ್ರಿ ನೋಡಿ ಎಲ್ಲರೂ. ನನ್ನ ಹೆಸರು ಮೇಲೆ ಅಟ್ಟ ಐತ್ರಿ ಜಾಗ. ಏನ್ರಿ? ನಮ್ಮ ಮನೆ ಬೇಕಯ್ಯಪ್ಪ ನನಗೆ. ನನ್ನ ಮನೆ ನನಗೆ ಇಸದ್ ಕೊಡ್ರಿ. ಅದಕ್ಕೆ ಮೇಡಮನ ಕಡೆ ಹೋಗಿನ್ರಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.